ಈಗ ರಾಮ ಸೀತೆಯರಲ್ಲಿ ನಮ್ಮ ಪ್ರಾರ್ಥನೆಗಳು ಸುಮಾರು ಬಗೆಯ ಪ್ರಾರ್ಥನೆಗಳು ಬಂದಿವೆ. ವಿಶೇಷವಾಗಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇದು ಮಾಮೂಲಿ ಎಲ್ಲರೂ ಮಾಡತಕ್ಕಂಥ ಪ್ರಾರ್ಥನೆ. ಆ ಪ್ರಾರ್ಥನೆ ಪದ್ಮಪುರಾಣದದು. ಹೀಗೆ ಅನೇಕ ಪುರಾಣಗಳಲ್ಲಿ ಬಂದಿರತಕ್ಕಂಥ, ಅಂದರೆ ಹೇಳಲಿಕ್ಕೆ ಶ್ಲೋಕವೇ ಇಲ್ಲ ಅಂತ ಹೇಳುವುದು ಬೇಡ ಅಂತ ಹೇಳಿಕೊಳ್ಳಿಕ್ಕೋಸ್ಕರ ಅನೇಕ ಶ್ಲೋಕಗಳು ಹೇಗೆಲ್ಲ ಬಂದಿವೆ. ನಡುವೆ ಪಾದ ಸಂಹಿತೆಯಲ್ಲಿ ಪದ್ಮಪುರಾಣದಲ್ಲೆಲ್ಲ ಬಂದಿದೆ ಹೇಗೆ ಅಂತ ಕೊಡಲಿಕ್ಕೆ. ಅದು ಕರಿತಾ ಇದ್ದ ಸೊಗಸದು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಅಂತ. ಇದು ಬೇಕೆಂದಲೇ ಮಾಡಿದ ಪುರಾಣ ಮಾಡಿದ ಒಂದು ಕತೆ. ಅಂದರೆ 7 ಪದಗಳು, 7 ಕಾಂಡಗಳ ಕಥೆಗಳು. ವಾಸ್ತವವಾಗಿ ಮಗುವಾಗಿದ್ದಾಗ ಕರೆದಾಗ ರಾಮ ಅಂತ ಕರೆದ ಕಥೆ ಅದು, ಬಾಲಕಾಂಡದ ಕಥೆ. ಆನಂತರ ಎಲ್ಲ ಅಯೋಧ್ಯೆಗೆ ಭದ್ರತೆಯನ್ನು ಕೊಡುವವನಾಗಿ ಅವನು ರಾಮಭದ್ರಾಯ. ಮತ್ತು ಅಲ್ಲಿಂದ ಹೊರಟಾಗ ಕಿಷ್ಕಿಂದ ಕಂಡ ರಾಮಚಂದ್ರ, ಕಾಡಿಗೆ ಬೇಕಾದ್ದು ಚಂದ್ರನ ಬೆಳದಿಂಗಳು, ಹಾಗಾಗಿ ಅರಣ್ಯಕಾಂಡದ್ದು. ಮತ್ತು ಕಿಷ್ಕಿಂದ ಕಾಂಡದ್ದು ವೇದಸೆ, ತಿಳಿದವನು, ಜ್ಞಾನಿಗಳಿಗೆ ಋಷಿಗಳಿಗೆಲ್ಲ ಬೇಕಾದವ. ಮುಂದಕ್ಕೆ ಹೋದಾಗ ಎಲ್ಲ ದೊಡ್ಡ ದೊಡ್ಡ ಜನರು. ರಘುನಾಥ ಸುಂದರಕಾಂಡಕ್ಕೆ. ಆನಂತರ ಯುದ್ಧಕಾಂಡದಲ್ಲಿ ಸೀತೆಗೆ ನಾಥನಾಗಿ, ನಾಥ ಅಂತ ಕರೆಯುವವಳೊಬ್ಬಳೆ. ಕೊನೆಗೆ ಅಯೋಧ್ಯೆಯ ಅರಸನಾಗಿ ಮತ್ತೆ ಪಟ್ಟಾಭಿಷಿಕ್ತನಾಗಿ ಸೀತಾಪತಿಯಾಗಿ, ಸೀತಾಪತಿ ರಾಮಚಂದ್ರ ಅಂಥೇಳಿ ಉತ್ತರಕಾಂಡದಲ್ಲಿ. ಹೀಗೆ ಸಮಗ್ರ ಕಾಂಡದ ಚಿಂತನೆಯಲ್ಲಿ ಅದೊಂದು ಔಚಿತ್ಯ ಇದೆ ಅಂತ ಹೇಳುತ್ತಾ, ಮತ್ತು ಕರೆಯುವಾಗಲೂ ಜನರು ಮನೆಯಲ್ಲಿ ಎಲ್ಲ, ಊರಿನಲ್ಲೆಲ್ಲ ರಾಮ ಅಂತ ಕರೀತಾರೆ. ಮತ್ತು ದೊಡ್ಡವರು ಕೆಲಸದವರೆಲ್ಲ ರಾಮಭದ್ರ ಅಂತ ಕರೀತಾರೆ. ತಿಳಿದವರೆಲ್ಲ ರಾಮಚಂದ್ರ ಅಂತ ಹೇಳ್ತಾರೆ. ಜ್ಞಾನಿಗಳಿಗೆಲ್ಲ ಅವನು ಅತಿ ಜ್ಞಾನಿಯಾಗಿ ಜ್ಞಾನಮುದ್ರೆಯಲ್ಲಿ ವೇದಸ್ ಆಗ್ತಾನೆ. ಮತ್ತು ಹಿರಿಯರಿಗೆ, ಊರಿನವರಿಗೆ, ಹಳೆಯ ವಂಶ ಪರಂಪರೆಗೆ, ನಮ್ಮ ರಘುವಂಶಕ್ಕೆ ಇವನು ನಾಥ ಒಡೆಯ ಅಂತ ರಘುನಾಥ ಅಂತ. ಸೀತೆಗೊಬ್ಬಳಿಗೆ ಕರೀಲಿಕ್ಕೆ ಸಿಗೋದು ಅವನು ನಾಥ ಅಂತ, ಅವಳು ರಾಮ ಅಂತ ಕರೆಯೋದಿಲ್ಲ. ಜಪ ಮಾಡದೇ ಇದ್ದರೆ, ರಾಮ ಜಪ ಮಾಡದೇ ಇರೋದಿದ್ರೆ ಸೀತೆ ಒಬ್ಬಳೇ ಕಾಣ್ತದೆ. ಅವಳು ನಾಥ ನಾಥ ಅಂತಲೇ ಮಾಡ್ತಾಳೆ. ಸತ್ಯವು. ಯಾಕೆಂದರೆ ಪತಿತ್ವೇನ ಶ್ರೇಯೋಪಾಸ್ಯ ಅಂತ ಲೆಕ್ಕ. ಹೆಂಡತಿ ಲಕ್ಷ್ಮಿಗೆ ದೇವರು ಹೇಗೆ ಉಪಾಸನೆ ಯೋಗ್ಯ ಕೇಳಿದರೆ ಗಂಡ ಅಂತಲೇ. ಮತ್ತು ನಾವೆಲ್ಲ ಗಂಡ ಅಂತ ದೇವರನ್ನು ಹೇಳಲಿಕ್ಕೆ ಆಗುವುದೇ ಇಲ್ಲ ಅಲ್ಲ. ನಾವು ಹೆಣ್ಣುಗಳಿದ್ದೇವೆ, ನೀವು ಹೆಣ್ಣುಗಳಿದ್ದೀರ, ಅದು ದೇವರು ಗಂಡ ಆಗ್ತಾನೆ, ಆಗುವುದೇ ಇಲ್ಲ. ಆದ್ದರಿಂದ ಗಂಡ ಅಂತ ಒಂದೊಮ್ಮೆ ದೇವರನ್ನು ಕರೆಯುವುದಾಗಿದ್ದರೆ ಒಬ್ಬಳು ಹೆಂಡತಿ ಮಾತ್ರ ಲಕ್ಷ್ಮಿ. ಪತಿತ್ವೇನ ಶ್ರೇಯೋಪಾಸ್ಯ. ಮತ್ತು ಬ್ರಹ್ಮದೇವರು ಕರೆಯುವುದು, ಗಂಡ ಕರೆಯುವುದೇ ಇಲ್ಲ, ಅಪ್ಪ ಅಂತ ಕರೀತಾನೆ. ಅಪ್ಪ ಅಂತ ಕರೆಯುವುದಾದರೆ ಅವನಿಗೆ ಮಾತ್ರವೇ ಅಧಿಕಾರ. ಹಾಗೆ ಮತ್ತು ಅಜ್ಜ ಅಂತ ಕರೀದು ಉಳಿದವರೆಲ್ಲ. ಹೀಗೆ ಯಾರ್ಯಾರು ಹೇಗೆ ಉಪಾಸನೆ ಮಾಡಬೇಕು ಅಂತ ಕ್ರಮ. ಹಾಗಾಗಿ ನಾಥ ಅಂತ ಹೇಳಿ, ಪತಿ ಅಂತೇಳಿ ಕರೆಯುವುದು ಲಕ್ಷ್ಮಿ. ಸೀತಾಯ ಪತಯೇ ನಮಃ ಅಂತೇಳಿ ಕರೆಯುವುದು ಜನಕನವರರು. ಮಿಥಿಲೆಯವರೆಲ್ಲ ಕರೆಯುವುದು ಅವನು ಯಾರು, ಅವನು ನಮ್ಮ ಸೀತಾಪತಿ ಅಲ್ವಾ ಅಂತ. ಅಂದರೆ ನಮ್ಮ ಹುಡುಗಿ, ನಮ್ಮೂರಿನ ಹುಡುಗಿಯ ಗಂಡ ಅಂತ ಹೇಳೋದು ಅವರು. ಸೀತಾಪತಿ ಎಂದು ಕರೆಯುವುದು ಅಯೋಧ್ಯೆಯಲ್ಲಿ ಅಲ್ಲ, ಮಿಥಿಲೆಯಲ್ಲಿ, ನೇಪಾಳದಲ್ಲಿ. ಹೀಗೆ ಆ ಶ್ಲೋಕಗಳು ಯಾರ್ಯಾರು ಹೇಗೆ ಕರೀತಾ ಇದ್ರು ಆ ಕಾಲದ ಇತಿಹಾಸವನ್ನು ಹೇಳ್ತದೆ ಅಂತ ಸುಮಾರು ವಿಷಯಗಳೆಲ್ಲ ಇದೆ. ಸುಮ್ಮನೆ ಒಂದು ಶ್ಲೋಕವನ್ನು ಮಾತ್ರ ಹೈಲೈಟ್ ಮಾಡಿದೆ.